ಡಿಸೆಂಬರ್ 22ನೇ ತಾರೀಕು ಭಾನುವಾರ ಕಲ್ಪತರು ನಾಡು ತಿಪ್ಟೂರಿನ ಹೊನ್ನವಳ್ಳಿ ಹೋಬಳಿ ಕೇಂದ್ರದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಹಕ್ಕು ಸೇನೆ ವತಿಯಿಂದ ಕಲ್ಪತರು ನಾಡಿನ ಕನ್ನಡದ ಹಬ್ಬ ಪ್ರಯುಕ್ತ ಆ ದಿನ ಇಡೀ ದಿನ ಪುನೀತೋತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಏನಪ್ಪ ಅಂದರೆ ಪುನೀತ್ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಅಂದರೆ ಭೌತಿಕವಾಗಿ ಅವರು ಹೋಗಿರ್ಬೋದು, ಮಾನಸಿಕವಾಗಿ ನಮ್ಮೆಲ್ಲರ ಜೊತೆ ಇದ್ದಾರೆ ಅನ್ನೋದನ್ನು ನಾವು ಸ್ಮರಣೆಯನ್ನು ಮಾಡ್ಕೊಳ್ಳೋ ಉದ್ದೇಶದಿಂದ ಅವರ ಒಂದು ಪ್ರತಿಮೆಯನ್ನು ಕೂಡ ಹೊನ್ನವಳ್ಳಿನಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆ ದಿನ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತಂದೆ ತಾಯಿ ಇಲ್ಲದೆ ಇರೋಂಥ ಬಡ ಅನಾಥ ಅಶಕ್ತ ಮಕ್ಕಳಿಗೆ ನೆರವು ನಿಧಿ ಕೂಡ ನಮ್ಮ ಸಂಘಟನೆಯಿಂದ ನೀಡಲಾಗ್ತಾ ಇದೆ. ಆ ಜೊತೆಗೆ ಅತ್ಯುತ್ತಮ ಸಾಧಕರಿಗೆ ರಾಜ್ಯ ಮಟ್ಟದ ಪುನೀತ ಶ್ರೀ ಪ್ರಶಸ್ತಿಯನ್ನು ಕೂಡ ನಾವು ಪ್ರದಾನವನ್ನು ಮಾಡ್ತಾ ಇದ್ದೀವಿ. ಆ ದಿನ ಆ ಕಾರ್ಯಕ್ರಮಕ್ಕೆ ನಮ್ಮ ಭಾರತ ಸರ್ಕಾರದ ಕೇಂದ್ರ ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣನವರು ಆಗಮಿಸ್ತಾ ಇದ್ದಾರೆ. ಹಾಗೂ ಏನು ವಿಧಾನ ಪರಿಷತ್ತು ಹಾಲಿ ಸದಸ್ಯರು ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ PK ಹರಿಪ್ರಸಾದ್ರವರು ಆಗಮಿಸ್ತಾ ಇದ್ದಾರೆ. ಹಾಗೂ ಮಾಜಿ ಸಂಸದರು ಹಾಗೂ ಮಾಜಿ ವಿರೋಧ ಪಕ್ಷದ ನಾಯಕರಾದಂಥ VS ಉಗ್ರಪ್ಪನವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಹರತಾಳು ಹಾಲಪ್ಪನವರು BJPಯ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಇನ್ನುಳಿದಂತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ತಾಲೂಕಿನ ಜನಪ್ರಿಯ ನಾಯಕರಾದಂಥ K ಷಡಕ್ಷರಿ ಅವರು ಕೂಡ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ದಿನ ಅದು ಬೆಳಗಿನ ವೇದಿಕೆ ಕಾರ್ಯಕ್ರಮದ ಇದಿಷ್ಟು ಆದರೆ ಸಂಜೆ ಕಾರ್ಯಕ್ರಮ ಮಾಜಿ ಶಿಕ್ಷಣ ಸಚಿವರಾದಂಥ BC ನಾಗೇಶ್ವರ ಸಂಜೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಆ ದಿನ ಸಂಜೆ ಏನು ಅನಾಥ ಮಕ್ಕಳಿಗೆ ನೆರವು ನೀಡೋ ಜೊತೆಗೆ ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಅನೇಕ ಗಣ್ಯರಿಗೂ ಕೂಡ ಒಂದು ಸನ್ಮಾನ ಸಮಾರಂಭ ಕೂಡ ಒಂದು ಏರ್ಪಡಿಸಲಾಗ್ತಾ ಇದೆ. ಇನ್ನು ಮನರಂಜನಾ ಕಾರ್ಯಕ್ರಮ ಹೆಸರಾಂತ ನಾಡಿನ ಕಾಮಿಡಿ ಕಿಲಾಡಿಗಳು ಒಂದು ತಂಡ ಬರ್ತಾ ಇದೆ. ಅದರ ಜೊತೆಗೆ ಬೆಳಗಾವಿಯ ಸಂಡೇ ವಿತ್ ಬ್ಯಾಂಡ್ ಮ್ಯೂಸಿಕ್ ಸಂಗೀತ ಗಾಯನ ಮತ್ತು ನೃತ್ಯ ರಸಸಂಚೆ ಕಾರ್ಯಕ್ರಮ ಇದೆ. ಜೂನಿಯರ್ ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ ರಾಜ್ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಭರಪೂರ ಮನರಂಜನೆಯನ್ನು ಎಲ್ಲರಿಗೂ ನೀಡಲಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ಹೊನ್ನವಳ್ಳಿ ಸುತ್ತಮುತ್ತಲಿನ ಶಾಲಾ ಮಕ್ಕಳುಗಳಿಂದ ಕೂಡ ನೃತ್ಯ ಗಾಯನ ಸ್ಪರ್ಧೆಗಳು ಕೂಡ ಆ ವೇದಿಕೆಯಲ್ಲಿ ನೆರವೇರ್ತಾ ಇದೆ. ಇದಿಷ್ಟು ಕಾರ್ಯಕ್ರಮ ಹೊನ್ನವಳ್ಳಿನಲ್ಲಿ ನೆರವೇರ್ತಾ ಇದೆ. ಇನ್ನೂ ಅನೇಕ ಗಣ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸಲಿದ್ದಾರೆ. ಜೊತೆಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟಿತರು ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಎಲ್ಲ ಪದಾಧಿಕಾರಿಗಳು ಭಾಗಿಯಾಗಿ ಆ ಹೊನ್ನವಳ್ಳಿ ಭಾಗದ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಕೂಡ ಸೇರಿ ನಾಡ ಹಬ್ಬ ಮಾಡೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಆ ದಿನ ನಾವು ಬರ್ತಾ ಇದ್ದೀವಿ, ನೀವೆಲ್ಲರೂ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಈ ಮೂಲಕ ಎಲ್ರಿಗೂ ಕೇಳ್ಕೊತಾ ಇದ್ದೀವಿ. ಮಾಡ್ತಾ ಇದ್ದಾರೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಇದು ಕಲ್ಪತರು ನಾಡಿನ ಕನ್ನಡದ ಹಬ್ಬ ಅಂತ ತಿಪ್ಟೂರಿನಲ್ಲಿ ವಾಡಿಕೆಯಂತೆ ನಡೀತಾ ಇತ್ತು. ರಾಜ್ಯ ಮಟ್ಟದ ಕಾರ್ಯಕ್ರಮ ಕೇವಲ ಬೆಂಗಳೂರು, ಹುಬ್ಳಿ, ಶಿವಮೊಗ್ಗ ಅಂತ ಹೇಳಿ ದೊಡ್ಡ ದೊಡ್ಡ ನಗರಗಳಲ್ಲೇ ಮಾಡೋದಕ್ಕಿಂತ ಕನ್ನಡದ ಒಂದು ಸಂಸ್ಕೃತಿಯಿಂದ ಕನ್ನಡದ ಜಾಗೃತಿಯನ್ನು ಹಳ್ಳಿಗಳಿಗೂ ಪಸರಿಸಬೇಕು ಅನ್ನೋ ಉದ್ದೇಶದಿಂದ ತಿಪ್ಟೂರು ತಾಲೂಕಿನಲ್ಲಿ ಒಂದು ಹೊನ್ನವಳ್ಳಿ ಹೋಬಳಿ ಕೇಂದ್ರ, ಅದು ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಸಾಬೀತಾಗಿರ್ತಕ್ಕಂಥ ಒಂದು ಕೇಂದ್ರ. 1860ನೇ ಇಸ್ವಿಗಿಂತ ಮುಂಚೆ ತಿಪ್ಟೂರು ತಾಲೂಕು ಕೇಂದ್ರವಾಗಿರಲಿಲ್ಲ, ಆಗ ಹೊನ್ನವಳ್ಳಿ ತಾಲೂಕು ಕೇಂದ್ರವಾಗಿತ್ತು. ಹೊನ್ನವಳ್ಳಿ ತಾಲೂಕಿನ ಒಂದು ಭಾಗವಾಗಿ ತಿಪ್ಟೂರು ಇತ್ತು. ಅಂತ ಇತಿಹಾಸ ಪ್ರಸಿದ್ಧ ಊರಿನಲ್ಲಿ ಅದರಲ್ಲೂ ಜೊತೆಗೆ ನಮ್ಮ ತೆಂಗು ಕಲ್ಪತರು ನಾಡು ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಒಂದು ತೆಂಗು ಗಂಗಪಾಣಿ ಎನ್ನೋ ಒಂದು ಪ್ರಸಿದ್ಧ ತಳಿ ತೆಂಗು ಇತ್ತು. ಆ ತೆಂಗನ್ನು ಇವತ್ತು ತಳಿ ಸಂವರ್ಧನೆ ಮಾಡೋ ಮುಖಾಂತರ ನಮ್ಮ ಸಂಘಟನೆಯಿಂದ ಆ ತೆಂಗಿಗೆ ನೀರೇರೋ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಲಾಗ್ತಾ ಇದೆ. ಜೊತೆಗೆ ಪ್ರತಿ ಒಂದು ವರ್ಷ ಈಗ ಹೊನ್ನವಳ್ಳಿ ಹೋಬಳಿ ಕೇಂದ್ರದಲ್ಲಿ ಒಂದು ಕಾರ್ಯಕ್ರಮ ಆದರೆ ಮುಂದಿನ ವರ್ಷ ಇನ್ನೊಂದು ಹೋಬಳಿ ಕೇಂದ್ರ ಕಿಬನಹಳ್ಳಿ, ನಡುವಿನಕೆರೆ, ಹಾಗೆ ಹೋಬಳಿ ಕೇಂದ್ರಕ್ಕೆ ಗ್ರಾಮ ಮಟ್ಟದಲ್ಲೂ ಕನ್ನಡವನ್ನು ಪಸರಿಸುವಂತೆ ಮಾಡುವಂಥ ಉದ್ದೇಶದಿಂದ ಈ ರೀತಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಹಳ್ಳಿ ಜನರಿಗೂ ತಲುಪಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ರಾಜ್ಯ ಮಟ್ಟದ ಕಾರ್ಯಕ್ರಮ ಅದ್ದೂರಿಯಾಗಿ ರಾಜ್ಯ ಮಟ್ಟದ ಕಾರ್ಯಕ್ರಮ ನಡೀತಾ ಇದೆ. ಸಾವಿರಾರು ಜನರ ಸಮ್ಮುಖದಲ್ಲಿ, ಸಾವಿರಾರು ಜನ ಗಣ್ಯರ ಸಮ್ಮುಖದಲ್ಲಿ, ಅನೇಕ ಚಿತ್ರನಟರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರೂ ಭಾಗವಹಿಸಿ ಕನ್ನಡವನ್ನು ಇನ್ನೂ ವಿಶ್ವ ಮಟ್ಟದ ನಮ್ಮ ಭಾರತ ದೇಶದ ಭೂಪಟದಲ್ಲಿರ್ತಕ್ಕಂಥ ಭಾರತ ಮಾತೆಯ ಕಿರೀಟದಲ್ಲಿ ಮೆರೆಯುವಂಥ ವಜ್ರವಾಗಿ ನಮ್ಮ ಕನ್ನಡವನ್ನು ನಾವು ತಗೊಂಡು ಕೂರ್ಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೀವಿ. ತಿಂಗಳು 22ನೇ ತಾರೀಕು ಹೊನ್ನವಳ್ಳಿ ರಾಜ್ಯ ಮಟ್ಟದ ಕನ್ನಡ ರಕ್ಷಣಾ ವೇದಿಕೆಯಿಂದ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಖ್ಯಾತ ಹೆಸರಾಂತ ಗಿರಿಗಿರಿ ತಂಡ ಹಾಗೂ ಕಾಮಿಡಿ ಕಿಲಾಡಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೀವಿ. ಎಲ್ಲ ನೀವು ಬನ್ನಿ. 22 ಕಾರ್ಯಕ್ರಮಕ್ಕೆ ಎಲ್ಲರನ್ನೇ ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾನು ಕನ್ನಡ ರಕ್ಷಣಾ ವೇದಿಕೆಯ ತಿಪ್ಟೂರು ತಾಲೂಕಿನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷ ಸಂಜಯಣ್ಣನವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇದೇ ತಿಂಗಳು 22
12/2024 ಒಂದು ಹೊನ್ನವಳ್ಳಿ ಕ್ಷೇತ್ರ ಉಳ್ನವಳ್ಳಿ ಗ್ರಾಮದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಕನ್ನಡ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಬಂದು ಕಾರ್ಯಕ್ರಮ ಯಶಸ್ವಿ ಮಾಡ್ತೀವಿ. ಮತ್ತು ಎಲ್ಲ ತಿಪ್ಟೂರು ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ಪರ ಎಲ್ಲ ಜನ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಎಲ್ಲರಿಗೂ ನಾವು ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೇವೆ. ಇದೇ ತಿಂಗಳು 10ನೇ ತಾರೀಕು ರಾಜ್ಯ ಮಟ್ಟದ ನಮ್ಮ ಕನ್ನಡದ ಅದನ್ನು ತುಂಬ ಅದ್ಧೂರಿಯಾಗಿ ರಾಜ್ಯ ಮಟ್ಟದನ್ನು ನಾವೊಂದು ಹೋಬಳಿ ಮಟ್ಟದಲ್ಲಿ ಮಾಡ್ತಾವ್ರೆ ಅಂದರೆ ನಮ್ಮ ಅಧ್ಯಕ್ಷರಿಗೆ ನಿಜವಾಗ್ಲೂ ನಾವು ಧನ್ಯವಾದ ಹೇಳಬೇಕು. ಯಾಕೆಂದರೆ ಇಂಥ ಕಾರ್ಯಕ್ರಮ ಯಾವುದೋ ಮೆಗಾ ಸಿಟಿಲಿ ಮಾಡೋದ್ರ ಬದಲು ಹಳ್ಳಿ ಮಟ್ಟಕ್ಕೂ ಎಲ್ಲ ಒಂದು ಸಿಹಿ ಸೊಗಡನ್ನು ತಲುಪಿಸ್ಬೇಕು ಮನೆ ಮನೆಗಂತ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು. ನಿಜವಾಗ್ಲೂ ಇದಕ್ಕೆ ನಾವು ನಮ್ಮ ತಿಪ್ಟೂರು ತಾಲೂಕು ವತಿಯಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತೀವಿ. ಮತ್ತು ನಾವೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ನನ್ನ ಮನೆ ಕೆಲಸ ಅನ್ನೋ ಯಾವ ಥರ ನಡೀತೈತೆ ಅದಕ್ಕೆ ಹೆಂಗೆ ಭಾಗವಹಿಸ್ತೀನಿ ಆ ಥರ ಸಂಭ್ರಮಾಚರಣೆ ಎಲ್ಲ ವ್ಯಕ್ತಪಡಿಸ್ಬೇಕು. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ, ನಾವು ಭಾಗವಹಿಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕನ್ನಡ ನಾಡಿನ ಜನತೆಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ, ತಾಯಿ ಭುವನೇಶ್ವರಿಯನ್ನು ನೆನೆಸುತ್ತಾ, ನಮ್ಮ ತಿಪ್ಟೂರು ಇತಿಹಾಸದಲ್ಲಿ ಕಂಡು ಅರಿಯದಂತಹ ಈ ಒಂದು ಹೋಬಳಿ ಮಟ್ಟದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ವಿಚಾರ ತಿಪ್ಟೂರಿನಲ್ಲೇ ಇದು ಪ್ರಪ್ರಥಮವರೆಗೆ ನಡೀತಾ ಇದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ 4 ಜನ ಅನಾಥ ಮಕ್ಕಳಿಗೆ, ಅಂದರೆ ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಅವರಿಗೆ ಭವಿಷ್ಯ ನಿಧಿಯನ್ನು ಇಡ್ತಕ್ಕಂಥ ಒಂದು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇದು ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮವನ್ನು ರಾಜ್ಯ ಮಟ್ಟದ ಕಾರ್ಯಕ್ರಮನ ಒಂದು ಹೋಬಳಿ ಕೇಂದ್ರದಲ್ಲಿ ಮಾಡಿ ಅವರ ಒಂದು ಪುತ್ಥಳಿಯನ್ನು ಹೊನ್ನವಳ್ಳಿ ಹೋಬಳಿಯಲ್ಲಿ ಸ್ಥಾಪನೆ ಮಾಡ್ತಾ ಇರೋದು ನಿಜಕ್ಕೂ ತಿಪ್ಟೂರು ಕನ್ನಡ ನಾಡಿನ ಜನರಿಗೆ ತುಂಬ ಸಂತೋಷದ ವಿಚಾರ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಸಮಸ್ತ ತಿಪ್ಟೂರಿನ ನಾಗರಿಕರು, ತುಮಕೂರು ಜಿಲ್ಲೆಯ ಎಲ್ಲ ಕನ್ನಡಿಗರು, ರಾಜ್ಯದ ಎಲ್ಲ ಕನ್ನಡಿಗರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮುಖಾಂತರ ನಾವು ಕೇಳಿಕೊಳ್ತೀವಿ.